ಅಡುಗೆ ಅಂದರೆ ನಮ್ಮ ಹಳ್ಳಿ ಸ್ಪೆಷಲ್. ಇಲ್ಲಿ ನೋಡ್ರಿ, ಹಸಿ ಮೊಳಕೆ ಹುರುಳಿ ಕಾಳು ತಗೊಂಡಿದ್ದಾರೆ. ಮೆಣಸಿನ್ಕಾಯಿನ ಕಡ್ಕೊಂಡು ಕಲ್ಲು ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರ್ತೈತೆ. ನಾವು ಅದೇ ಥರನೇ ಮಾಡಿದ್ದು. ನೋಡ್ರಿ ಎಷ್ಟು ಚೆನ್ನಾಗಿದೆ, ಸಿಡಿಯೋದು ಆ ಥರ ಏನೂ ಆಗಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮದಿಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಸಾಯಂಕಾಲನ ನಮ್ಮ ಹಳ್ಳಿ ಭಾಷೆಯಲ್ಲಿ ಬೈಗಿಂದ ಅಂತಾರೆ. ಬೈಗಿಂದನೇ ಅಡುಗೆ ಮಾಡೋಕ್ಕೆ ಕೂತವ್ರೆ. ಅಡುಗೆ ಅಂದರೆ ನಮ್ಮ ಹಳ್ಳಿ ಸ್ಪೆಷಲ್. ಇಲ್ಲಿ ನೋಡ್ರಿ, ಹಸಿ ಮೊಳಕೆ ಹುರುಳಿ ಕಾಳು ತಗೊಂಡಿದ್ದಾರೆ. ಈ ಹಸಿ ಮೊಳಕೆ ಹುರುಳಿ ಕಾಳಲ್ಲಿ ಸಾರು ಮಾಡ್ತಾಯಿದ್ದಾರೆ. ಅದೇನು ಸಾರು ಮಾಡ್ತಾರೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಕಡೆ ಒಲೆ ಹಚ್ಕೊಂಡವ್ರೆ, ಈ ಕಡೆ ಸಾರಿಗೆ ನೀರಿಕ್ಕತ್ತವ್ರೆ. 4 ಲೋಟ ಸಾಕಲ್ವಾ? ನನಗೆ ಗೊತ್ತಿಲ್ಲ, ಅಡುಗೆ ಮಾಡೋದು ನೀವಲ್ವಾ? ಸಾಕು. ಕುದ್ದು ಏನಾದರೂ ಕಡಿಮೆ ಆದರೆ ಮತ್ತೆ ಹಾಕೋಣ. ಯಾಕೆ ಆಗ್ತಿದ್ಯಾ? ಮೊಳಕೆ ಹೊಡ್ಲಿ ಕಣ್ಣು ನಗು ಬಂತು. ಹೌದಾ? ನೀರು ಬಿಸಿ ಆಗ್ಬೇಕಾ? ಅಲ್ಲಿ ನೀರು ಕಾಯೋದಕ್ಕಿಟ್ಟವ್ರೆ ಒಲೆ ಮೇಲೆ, ಒಲೆ ಉರಿಸ್ತಾವ್ರೆ. ಈ ಕಡೆ ಏನೇನು ತಗೊಂಡವ್ರೆ ಅಂದರೆ ನೋಡ್ರಿ, ಹಸಿ ಮೊಳಕೆ ಹುರುಳಿ ಕಾಳು ಮೊಳಕೆ ಕಟ್ಟಿದ್ರು, ಅದು ಮೊಳಕೆ ಬಂದೈತೆ, ಚೆನ್ನಾಗಿ ಬಂದೈತೆ ಮೊಳಕೆ. ಈ ಮೊಳಕೆ ಕಾಳು ತಗೊಂಡವ್ರೆ. ಅದ್ರ ಜೊತೆಗೆ ಜಾಸ್ತಿ ಏನು ಪದಾರ್ಥಗಳು ಬೇಕಿಲ್ಲ. ಕೊತ್ತಂಬರಿ, ಬೆಳ್ಳುಳ್ಳಿ, ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಇನ್ನೇನು ಬೇಕು? ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ ಅಲ್ವಾ? ತರಕಾರಿ ಜಾಸ್ತಿ ಬೇಕಿಲ್ಲ ಈ ಸಾರಿಗೆ. ಅಡುಗೆ ಎಣ್ಣೆ ಅಂತೂ ಬೇಡವೇ ಬೇಡ. ಒಗ್ಗರಣೆ ಇಲ್ಲದೆ ಇರೋ ಸಾರು. ಹಳ್ಳಿ ಸೊಗಡಿನ ಸಾರು ತುಂಬ ರುಚಿಯಾಗಿರ್ತೈತೆ. ಮುದ್ದೆ ಜೊತೆ ಅಂತೂ ಸಖತ್ತಾಗಿರ್ತೈತೆ. ನಮ್ಮೂರ ಕಡೆ ಎಲ್ಲರೂ ಇಷ್ಟಪಡೋ ಅಂತ ಸಾರು ಇದು. ಆಮೇಲೆ ಹುಣಸೆಕಾಯಿ ಸೀಸನ್ ಅಲ್ಲೂ ಮಾಡ್ಕೋಬಹುದು. ಹಸಿ ಹುಣಸೆಕಾಯಿ ಹಾಕೊಂಡು. ಅವಾಗ ಟೊಮೊಟೊ ಬಳಸಂಗಿಲ್ಲ. ನಂಗೆ ಸಖತ್ ಇಷ್ಟ ಈ ಸಾಂಬಾರು. ನಮ್ಮನೇಲಿ ಮೊಳಕೆ ಹುಳ್ಳಿಕಾಳು ಮೊಳಕೆ ಕಟ್ಟಿದ್ರೆ ಒಂದಿನ ಸಪ್ಪನೀರು, ಆಮೇಲೆ ಹುಳಿ ಸಾರು, ಆಮೇಲೆ ಬಸ್ಸಾರು, ಆಮೇಲೆ ಇನ್ನೂ ಸ್ವಲ್ಪ ಇದ್ರೆ ಮಸ್ಸೊಪ್ಪು ಅಂದ್ರೆ ಉಳ್ಸೊಪ್ಪು ಅಥವಾ ಮಸ್ಕಾಯಿ, ಇಲ್ಲಾಂದ್ರೆ ಒಣಗುಸಿ ಆದ್ರೂ ಅದನ್ನ ಹಾಕಿ ಮಾಡ್ತಾರೆ. ಒಣಗುಸಿ ಜಾಸ್ತಿ ಮಾಡಲ್ಲ ನಾನು, ಬೇರೆಯವರೆಲ್ಲ ಮಾಡ್ತಾರೆ ಹಳ್ಳಿ ಕಡೆ. ನಾನು ಅವಾಗಲೇ ಫ್ರೆಶ್ ಆಗಿ ಏನು ಹೇಳ್ತಾರೆ, ಫ್ರೆಶ್ ಆಗಿ ತಾಜಾ, ಅವಾಗಲೇ ಮೊಳಕೆ ಕಟ್ಟಿ ಒಂದು 2-3 ದಿನದಲ್ಲಿ ಮುಗಿಸ್ಬಿಡ್ತೀನಿ ಕಾಳನ್ನ. ಒಣಗಿಸಿ ಇಟ್ಕೊಳಕ್ ಹೋಗಲ್ಲ. ಹಳ್ಳಿ ಕಡೆ ಒಣಗಿಸ್ಬಿಟ್ಟು ಬೇಳೆ ಜೊತೆ ಮಿಕ್ಸ್ ಮಾಡ್ಕೋತಾರೆ, ಗೊತ್ತಾ? ಬೆರೆಸ್ಕೋತಾರೆ, ಬೇಳೆ ಜೊತೆ ಬೆರೆಸಿಕ್ತಾರೆ. ಅಂದ್ರೆ ತೊಗರಿ ಬೇಳೆ ತಡ್ತಾ ಬರ್ತವೆ ಅಂತ. ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಸಾಂಬಾರ್ಗೆ. ಹುಳ್ಳಿಕಾಳು ನೋಡಿದ್ರೆ ಶಾಯಿ ನೆನಪಾಗುತ್ತೆ. ಹೌದಾ? ಯಾಕೆ? ಶಾಯಿ ಮುಂದೆ ಒಂದು ಆಂಟಿ ಅಥವಾ ಒಂದು ಅಜ್ಜಿ ಬರೋರು, ಒಂದು ಈ ಲೋಟಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆನೆ, ಇಷ್ಟುದ್ದ ಇರೋದೇನೋ ಲೋಟ ಅಷ್ಟೇ. ಇಷ್ಟುದ್ದ ಲೋಟ ಇರೋದು, ಚಿಕ್ಕ ಲೋಟ. ಈ ತರ ಅರ್ವನು ಇರ್ತಾ ಇರ್ಲಿಲ್ಲ, ಏನಿಲ್ಲ. 10 ರೂಪಾಯಿಗೆ ಒಂದು ಲೋಟನ ಮೊಳಕೆ ಕಟ್ಬಿಟ್ಟು ಮೊಳಕೆ ಹುಳ್ಳಿಕಾಳು ಮಾರೋದು. ಹೌದಾ? ತಗೊಂಡೋಗ್ತಿದ್ದ ನೀನು ಅದ್ರಾಗೆ? ನಾನು ತಗೊಂಡೋಗ್ತಿದ್ದೆ. ತಗೊಂಡೋಗಿ ಹುಳಿ ಸಾರು ಮಾಡ್ತಾ ಇದ್ದೆ. ಹೌದಾ? ನಾನು ತಿಂದಿದ್ದೀನಿ ಹೇಳಮ್ಮ. ನಿನ್ನ ಹುಳಿ ಸಾರು ತಿಂದ್ಬಿಟ್ಟು ಅದು ಇನ್ನೊಂದ್ಸಲ ಹೇಳ್ತೀನಿ, ಆ ಹುಳಿ ಸಾರು ಅನುಭವನ, ಮೊಳಕೆ ಹುಳ್ಳಿಕಾಳು ಹುಳಿ ಸಾರು ಅನುಭವನ ನಿಮ್ಮ ಹತ್ರ. ಇಲ್ಲ, ನನ್ಗೆ ಅವಾಗ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಕ್ ಬರ್ತಾ ಇಲ್ಲ. ನನ್ ಹುಳ್ಳಿಕಾಳು ಗೊತ್ತು, ಹುಳ್ಳಿಕಾಳಲ್ಲಿ ಸಾಂಬಾರು ಮಾಡ್ತಾರೆ ಅಂತ. ಆದ್ರೆ ಈ ತರ ಸಪ್ನೀರ್ ತಿಂದಿದ್ದೀನಿ, ಆದ್ರೆ ನನಗೆ ಮಾಡಕ್ ಬರ್ತಾ ಇರ್ಲಿಲ್ಲ ಅವಾಗ, ನಿಜ. ಇನ್ನೂ ಸ್ವಲ್ಪ ಹಣ್ಣಾಗಿರೋ ಇರ್ಬೇಕಿತ್ತು. ಮತ್ತೆ ದೊಡ್ಡ ಟೊಮೊಟೊ ಆದ್ರೆ 2 ಸಾಕು. ಚಿಕ್ಕ ಟೊಮೊಟೊ ಆಗಿರೋದಕ್ಕೆ 3 ತಗೊಂಡಿದ್ದೀನಿ. ಬದನೆಕಾಯಿನೂ ಅಷ್ಟೇ. ಬದನೆಕಾಯಿ ಉಳ್ಕಿದ್ರೆ ಆಯ್ತು, ನೋಡ್ಬಿಟ್ಟು ಹಚ್ಚಾಕ್ಬೇಕು. ನೋಡಿ ತರ. ನೀರು ಕರೆಂಟ್ ಬಂತ, ನೀರು ಏನ್ ಸೌಂಡ್ ಆಯ್ತಲ್ಲ ಅಂತ ನಾನು.
ಕಾಳು ಮತ್ತು ತರಕಾರಿ ಬೇಯಕ್ಕೆ ಇಟ್ಕೊಂಡವ್ರೆ. ಮೆಣಸಿನ್ಕಾಯಿನ ಮಾತ್ರ ಬೇಯಿಸ್ಕೊಳ್ಳಾಗಿಲ್ಲ. ಉಟ್ಕೋಬೇಕು. ಹ್ಞೂ ಅಂದರೆ ನಾವು ಒಳಗಡೆ ಗ್ಯಾಸಲ್ಲಿ ಮಾಡ್ತೀವಿ ಅಂದರೆ ಬಾಣಲಿ ಎಲ್ಲ ಕುರಿಬೋದು. ನಾನು ಒಲೆಯಲ್ಲಿ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಒಲೆಯಲ್ಲಿ ಸುಟ್ಕೋತೀನಿ. ಇವಾಗ ಚೆನ್ನಾಗಿರುತ್ತೆ. ಪಕ್ಕಾ ಹಳ್ಳಿ ಸ್ಟೈಲ್. ಅವೆಲ್ಲ ಸುಡ್ತಿದ್ರು ಅನ್ಸುತ್ತೆ ಹಳೆ ಕಾಲದಲ್ಲಿ. ಅವಾಗೆಲ್ಲ ಸುಡ್ತಾ ಇದ್ರು. ಇವಾಗ ಗ್ಯಾಸ್ ಒಲೆ ಬಂದ್ಮೇಲೆ ಇಲ್ವಲ್ಲ, ಗ್ಯಾಸ್ ಅಲ್ವಾ, ಅದರಿಂದ ಉಪ್ಪಂತು ಈಗ ತೆಗ್ದಿಕ್ಕನ ಇದು ಜಾಸ್ತಿ ಆಯ್ತು. ಹೌದಾ? ಎಷ್ಟು ಬೇಗ ಒಲೆ ಉರಿತೈತಪ್ಪ. ಹೊಗೆ ನೋಡೆಲ್ಲ ನನ್ನ ಕಡೆಗೆ ಬರ್ತೈತೆ. ಮೆಣಸಿಕಾಯಿ ಇಷ್ಟು ಏನು ಬೇಕಾಗಲ್ಲ, ಅದೇ ಒಂದೆರಡು ಹೆಚ್ಚಾಗಿ ಸುಟ್ಟಿಟ್ಕೋತೀನಿ. ಖಾರ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಬೋದು. ಆಮೇಲೆ ಹೆಚ್ಚಾಗಿರೋ ಮೆಣಸಿಕಾಯಲ್ಲಿ ಕಡಲೆ ಬೀಜ ತಿನ್ಬೋದು. ಅದಕ್ಕೆ ಕಡಲೆಕಾಯಿ ಎರಡು ಮೆಣಸಿನ್ಕಾಯಿ ತಗೊಂಡು ಉಪ್ಪು ತಗೊಂಡು ಕಲ್ಲುಪ್ಪು ಒಂದು ಸೇರು ಕಡಲೆಕಾಯಿ ತಗೊಂಡು ಕುಂತ್ಕೊಂಡ್ಬಿಡ್ತಾರೆ ತಿನ್ನೋದಕ್ಕೆ. ಉಪ್ಪು ಕಡಲೆಕಾಯಿ ತಿನ್ನಲ್ಲ, ಬಟ್ ನಂಗೆ ಆ ಥರ ಆದರೆ ನನ್ಗೆ ಆ ಥರ ತಿನ್ನೋದು ತುಂಬ ಇಷ್ಟ. ಹಸಿಮೆಣಸಿನ್ಕಾಯಿ, ಕಲ್ಲುಪ್ಪು ಮತ್ತು ಕಡಲೆಕಾಯಿ ನೀವೆಲ್ಲ ಯಾರ್ಯಾರು ತಿಂದಿದ್ರ ಅದ್ರ ಒಂದ್ಸಲ ರುಚಿ ನೋಡ್ರಿ. ತಿಂದಿಲ್ದೇ ಇರೋರು ಕಮೆಂಟ್ ಮಾಡಿ ಅದ್ರ ರುಚಿನ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆಲ್ಲರಿಗೂ ಇಷ್ಟ ಅಂತ? ಸಖತ್ ಇಷ್ಟ ಆ ಥರ ಮಾಡೋದು. ತುಂಬ ಇಷ್ಟ ಇವ್ರಿಗೆ. ನಾನು ಯಾವತ್ತೇ ಸಪ್ನೀರು ಮೆಣಸಿನ್ಕಾಯಿ ಉರಿಲಿ, ಸಪ್ನೀರಿಗೆ ಬಸ್ಸಾರಿಗೆ ಒಂದು 4-5 ಮೆಣಸಿನ್ಕಾಯಿ ಹೆಚ್ಚಾಗಿ ಉದ್ದಿರ್ತೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಮಿಕ್ಕಿರೋಂಥ ಮೆಣಸಿನ್ಕಾಯಲ್ಲಿ ಕಡಲೆ ಬೀಜ ತಿಂತೀನಿ. ಕಡಲೆಕಾಯಿ ಸುಲ್ಕೊಂಡು ತಿಂತೀನಿ. ಅದು ಬೀಜ ಸುಲ್ದಿಕ್ಕಿರೋದು ಅಲ್ಲ, ಕಡಲೆಕಾಯಿ ಸುಲ್ಕೊಂಡು ತಿನ್ಕೊಂಡು ಮೆಣಸಿನ್ಕಾಯಿನ ಕಡ್ಕೊಂಡು ಕಲ್ಲುಪ್ಪು ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರ್ತೈತೆ. ಬಂದೈತೆ ಕಾಳು? ಇನ್ನೊಂದು ಚೂರು ಬೇಯ್ಬೇಕಷ್ಟೇ. ಎಷ್ಟು ಬೇಕಾಗೈತಲ್ಲ, ಒಲೆನಲ್ಲಿ ಬೇಗಾಗುತ್ತೆ. ಮತ್ತೆ ಹಸಿ ಕಾಳಲ್ವಾ, ನೆನೆಸಿ ಮೊಳಕೆ ಕಟ್ಟೋದಲ್ವಾ, ಅದಕ್ಕೆ ಬೇಗ ಆಗುತ್ತೆ. ಇದು ಮೆಣಸಿನ್ಕಾಯಿ ಸುಡೋವರೆಗೂ ಇಡ್ಲಿ, ಆಮೇಲೆ ಇಸ್ಕೊಂಡು ಒಂದು ಸೈಡ್ ಒಂದರ್ಗೂ ಸುಟ್ಟೈತೆ, ಇನ್ನೊಂದು ಕಡೆಗೆ ಸುಡಬೇಕು. ಒಂದೊಂದೇ ಹಾಕಿ ಸುಡ್ಬೋದು ಕೆಂಡದಲ್ಲಿ, ಅದೇ ಒಂದೊಂದೇ ಹಾಕಿ ಸುಟ್ರೆ ತೆಗ್ಗೆ ಸ್ವಲ್ಪ ಕಷ್ಟ ಆಗ್ತೈತೆ. ಕೆಂಡ ಕೆದಕೊಂಡು ಒಂದೊಂದೇ ಹೇಳ್ಕೊಂಡು ಹಾಕೋಬೇಕು. ತೆಂಗಿನ ಗರಿ ಕಡ್ಡಿಗೆ ಚುಚ್ಚಿಬಿಟ್ಟು ಸುಡ್ತಾ ಇದೀನಿ. ನೋಡ್ರಿ ಎಷ್ಟು ಚೆನ್ನಾಗೈತಿ ಇವ್ರದ್ದು ಉಪಾಯ. ಒಂದ್ ಕಡೆ ಆಗಿದೆ ಅಷ್ಟೇ, ಇನ್ನೊಂದ್ ಕಡೆ ಸುಡ್ಬೇಕು. ಅದಕ್ಕೆ ಒಲೆ ಆರೋದ್ರು ಸುಮ್ಮನೆ ಇದ್ದೀನಿ. ಕೆಂಡದ ಮೇಲೆ ಚೆನ್ನಾಗಿ ಸುಟ್ಕತೈತೆ ಅಂತ ಆಗೈತೆ. ಬೆಂದವ ಇನ್ನ ಬೇಕಪ್ಪ. ಹೌದಾ? ಸರಿ, ಏನೋ ಕೊತ್ತಂಬರಿ ಸೊಪ್ಪು ಏನೋ ಸೋಸ್ಕ ಅಲ್ಲಿವರೆಗೂ ಬೇಯ ಅಷ್ಟೊತ್ತಿಗೆ. ಆಮೇಲೆ ಒಬ್ಬರು ಕೇಳಿದರು, ಈ ಮಡಿಕೆ ಕುಡ್ಕೆನೆಲ್ಲ ತಗೊಬಂದಿದ್ದೀವಲ್ಲ, ಕೆಲವರು ಅದನ್ನೆಲ್ಲ ಏನೋ ನೀರಲ್ಲೆಲ್ಲ ಏನೋ ಪಳಗಿಸ್ಬೇಕು, ಏನೇನೋ ಮಾಡ್ತಾರೆ ಕೆಲವರು. ಅದ್ರ ಬಗ್ಗೆ ಕೇಳಿದರು. ಮಡಿಕೆ ಕುಡ್ಕೆ ಹೆಂಗೆ ನೀವು ಮಾಡಿದ್ರಿ, ಫಸ್ಟ್ಗೆ ಇಟ್ಬಿಟ್ರೆ ಮಡಿಕೆ ಸಿಡಿಯುತ್ತೆ ಅದು ಅಂತ ಎಲ್ಲ ಕೇಳಿದ್ರು. ನಾವು ಮಡಿಕೆ ತಂದಮೇಲೆ ಒಂದು ರಾತ್ರಿ ಪೂರ್ತಿ ಅದ್ರ ತುಂಬ ನೀರು ಒಯ್ದು ಹಂಗೆ ಇಟ್ಟಿದ್ವಿ. ಬೆಳಿಗ್ಗೆ ಅದ್ರ ನೀರು ಚೆಲ್ಬಿಟ್ಟು ಅದಕ್ಕೆ ಮತ್ತೆ ಇನ್ನೊಂದು ಸಲ ನೀರು ಒಯ್ದು ಚೆನ್ನಾಗಿ ಕುದಿಯೋಂಗೆ ಕಾಸಿದ್ವಿ. ಆ ನೀರನ್ನ ಕಾಸಿಬಿಟ್ಟು ಈಚೆ ಚೆಲ್ಲಿದ್ವಿ. ಅಂದರೆ ಮಣ್ಣಿನ ವಾಸನೆ ಬರುತ್ತೆ ಅಂತ ಅವರೇ ಹೇಳಿದರು. ಮಡಿಕೆ ತರಕ್ಕೆ ಹೋದಾಗ ಅವರೇ ಹೇಳಿದರು. ಅಂದರೆ ಇಲ್ಲಿದೆಯಲ್ಲ ಈ ಮಡಿಕೆ, ಇದು ಬಂದುಬಿಟ್ಟು ನಮ್ಮೂರ ಪಕ್ಕದಲ್ಲೇ. ನಾವು ಅರ್ವಿ ಮಡಿಕೆ ಕುಡಿಕೆ ಎಲ್ಲ ಅಲ್ಲೇ ತರೋದು. ಅವರು ಮಾಡ್ತಾರೆ ಮಣ್ಣಿಂದೆಲ್ಲ ಮಾಡಿ, ಮತ್ತು ಅವರು ಸುಡ್ತಾರೆ. ಕೆಲವರು ಫ್ಯಾಕ್ಟ್ರಿನಲ್ಲಿ ಮಾಡೋ, ಸಿಟಿನಲ್ಲಿ ಸಿಗೋವು ಅದೇನೋ ಗೊತ್ತಿಲ್ಲ, ಸುಡ್ತಾರೋ ಏನೋ, ಅದಕ್ಕೆ ಆ ಥರ ಮಾಡ್ತಾರೇನೋ, ಪಳಗಿಸ್ಬೇಕು ಏನೇನೋ ಹೇಳ್ತಾರೆ. ಇವರು ಚೆನ್ನಾಗಿ ಸುಟ್ಟಿರ್ತಾರೆ ಈ ಮಡಿಕೆನ. ಅವರೇ ಹೇಳಿದ್ದು ನಮಗೆ ಹೆಂಗೆ ಆ ಥರ ಎಲ್ಲ ಹೇಳ್ತಾರೆ. ಏನು ಸಿಡಿಯಲ್ವಾ ಅಂತ ಹೇಳಿದ್ಕೆ ಅವರು ಆ ಥರ ಹೇಳಿದ್ರು. ಏನೂ ಇಲ್ಲ, ಒಂದು ರಾತ್ರಿ ನೀರು ತುಂಬಿಡಿ, ಇನ್ನೊಂದು ದಿನ ಆ ನೀರು ಚೆಲ್ಲಿ ಚೆನ್ನಾಗಿ ಒಂದು ಸಲ ಕುದಿಯೋವರೆಗೂ ನೀರು ಕಾಸಿ ಚೆಲ್ಲಿ ಮತ್ತೆ ಬಳಸ್ಕೊಳ್ಳಿ, ಒಳಗಡೆ ಕೈ ಆಡಿಸ್ಬೇಡಿ, ಅದು ವಾಸನೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ಒಂದು ಸಲ ಬಿಸಿನೀರು ಕಾಸ್ಕೊಳ್ಳಿ ಅಂತ ಹೇಳಿ, ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಒಂದು ಸಲ ಬಿಸಿನೀರು ಕಾಸಿ ಚೆಲ್ರಿ, ಆಮೇಲೆ ಏನೂ ಬರೋಲ್ಲ, ಚೆನ್ನಾಗಿರುತ್ತೆ, ಸುಮ್ಮನೆ ಅಡುಗೆ ಮಾಡ್ಕೊಳ್ಳಿ ಅಂತ. ನಾವು ಅದೇ ಥರನೇ ಮಾಡಿದ್ದು. ನೋಡಿರಿ ಎಷ್ಟು ಚೆನ್ನಾಗಿದೆ. ಸಿಡಿಯೋದು ಆ ಥರ ಏನೂ ಆಗಿಲ್ಲ. ಈ ಥರ ಚೆನ್ನಾಗಿ ಬಳಸ್ತಾ ಇದ್ದೀವಿ ಅಷ್ಟೇ. ಮಡಿಕೆ ಬಗ್ಗೆ ಕೇಳಿದ್ರಲ್ಲ, ಹೇಳಿದ್ದೀವಿ. ಬೆಂದೈತೆ ನೋಡು. ಸ್ವಲ್ಪ ಬೇಯಬೇಕು. ಹೌದಾ? ಉಪ್ಪು ಹಾಕಲ್ವಾ? ಹಾಕ್ತಿ ಈಗಲೇ? ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಮೇಲೆ, ಮುಕ್ಕಾಲು ಭಾಗ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ. ಯಾಕೆ ಎಷ್ಟೇ ಸಾಕಾಗುತ್ತಾ? ಸಾಕು. ಅದು 4 ಲೋಟ ನೀರಿಕ್ಕಿರೋದು, 1-2 ಲೋಟದಷ್ಟು ನೀರು ಹಾಕ್ತೈತೆ. ಹೆಂಗೋ ಎಲ್ಲ ಇಂಬ್ರಕೊಂಡು ಹೋಗಿರ್ತೈತೆ, ಎಲ್ಲ ಇಂಬ್ರಕೊಂಡು ಹೋಗುತ್ತೆ ಕುದ್ದು.
ಬೆಂದೈತಾ? ನಿಲ್ಲಿಸ್ಬಿಡಿ ಮತ್ತೆ. ಇವತ್ತು ಕತ್ಲಾದೇ ಆಯ್ತಮ್ಮ, ಆಗಲಿ ಒತ್ತು ಮುಣುಕ್ತಾ ಆಯ್ತು, ಒತ್ತು ಮುಣುಕೆ ಐತೆ. ಇದು ಇಳಿಸಿದ್ರು ಅದು ಒಳಗಡೆ ಕುದೀತಾ ಇರ್ತೈತೆ ನೋಡಿ ಅಲ್ವಾ? ಕದ್ಕೊಂಡು ಹೋಗ್ಬಿಟ್ಟು ಬದನೆಕಾಯಿ ತೊಟ್ಟು ನೋಡು. ನಾಲ್ಕು ಲೋಟ ನೀರಿಕ್ಕಿದ್ದು ನಾನು. ಇದು ನೋಡಿದ್ರೆ 2 ಲೋಟನೇನು ಆಗವೇನ ಅಷ್ಟೇ. ಸಪ್ಪು ನೀರಿಗೆ ಆ ತಿಳಿ ಕಟ್ಟೆಲ್ಲ ಬಸ್ಕೋಬೇಕು. ಇಲ್ಲಿ ಕಾಳೆಲ್ಲ ಇರುತ್ತೆ ನೆಂಚ್ಕೊಳ್ಳೋದಕ್ಕೆ. ಆ ತಿಳಿ ಕಟ್ಟು ಜೊತೆಗೆ ಇವನ್ನೆಲ್ಲ ಕಿವುಚ್ಕೋಬೇಕಲ್ಲ, ಅದು ಹಾರ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇದ್ರೊಳಗೆ ಹಾಕ್ಬಿಡ್ತೀನಿ. ಇದು ಹೆಂಗೋ ಮುದ್ದೆ ಮಾಡಕ್ಕೆ ತಗೋಬೇಕಲ್ಲ ಇವಾಗ. ಬೆಳ್ಳುಳ್ಳಿ ಎಲ್ಲ ಮುದ್ದೆ ಮಸಾಲ, ಮುದ್ದೆ ಎಲ್ಲ ಬೆಳ್ಳುಳ್ಳಿ ವಾಸನೆ ಬೇಕು, ಅದಕ್ಕೆ ಒಂದ್ಸರಿ ತೊಳ್ಕೊಬಿಡ್ತೀನಿ. ಇವತ್ತು ಕತ್ಲೆ ಆಯ್ತಮ್ಮ. ಚೆನ್ನಾಗಿರುತ್ತೆ, ಸುಮ್ಮನೆ ಟಾರ್ಚ್ ಹಾಕೊಂಡು ವಿಡಿಯೋ ಮಾಡೋಂಗೆ ಆಯ್ತು ಇವತ್ತು. ಕತ್ಲಾದ್ರು ಯಾವತ್ತು ಬಜ್ಜಿ ಮಾಡಿದ್ದೀನಲ್ಲ, ಇದು ಯಾವುದೋ ಕಿವ್ಚೋದೆಲ್ಲ ಬರೀ ಇಂಥದ್ದೇ ಆಗ್ತೈತೆ. ಅವತ್ತು ಬಜ್ಜಿನೂ ಹಂಗೆ ಕಿವ್ಸಿದ್ದಾಯ್ತು. ಇವಾಗ ಸಪ್ತಿರು ಕಿವ್ಸೋದೆ. ಈ ಕಿವ್ಸೋವೆಲ್ಲ ಬಂದಾಗಲೇ ಕತ್ಲಾಗ್ಬಿಡ್ತೈತೆ. ಒಂದೇ 1 ನಿಮಿಷ ಕೆಂಡಾಗಿರ್ತೀನಿ ಅಷ್ಟೇ. ಗ್ಯಾಸ್ ಮೇಲೆ ಆದರೆ 1-2-3 ನಿಮಿಷ ಇಕ್ಬೇಕು. ಕೆಂಡದಾಗಾದರೆ 1 ನಿಮಿಷ ಸಾಕು. ಮುಚ್ಚಿಬಿಡೋಣಲ್ವಾ ಇದು ಕಾಳ್ದು. ನವೆಲ್ ಶುರು ಆಗಲ್ಲ, ನವೆಲ್ಗಳು ಕೂಗಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಕೂಗ್ತಾ ಇರ್ತವೆ, ಸಾಯಂಕಾಲ ಆದ್ಮೇಲೆ ಕೂಗ್ತಾ ಇರ್ತವೆ. ಮುದ್ದೆ ಸ್ಪೆಷಲಿಸ್ಟು ನಮ್ಮ ಶ್ರೀಮತಿಯವರು. ಅದು ಹೆಂಗೆ ಅಂದರೆ ಭೂಮಿ ಗುಂಡಾಗಿದೆ ಅಂತಾರಲ್ಲ, ಆ ಥರ ನಮ್ಮ ಮನೆ ಮುದ್ದೆನೂ ಗುಂಡಗಿರುತ್ತೆ. ಕಟ್ಟೆ ಮುಚ್ಚಿಬಿಡೋಣ, ಮುದ್ದೆ ತಣ್ಣಗೆ. ಸ್ವಲ್ಪ ನೀರನ್ನ ಕಿವುಚಬೇಕು. ಒಂಚೂರು ಬಸ್ತಿರೋ ತಿಳಿಕಟ್ಟಿಗೆ ಬೇಸಿರೋಂಥ ಬದನೆಕಾಯಿ, ಟೊಮೊಟೊ, ಸುಟ್ಟಿರೋ ಹಸಿಮೆಣಸಿನಕಾಯಿ. ಅಂದ್ರೆ ತಿಳಿಕಟ್ಟು ಜಾಸ್ತಿ ಏನಕ್ಕೆ ಬಸ್ಕೊಳ್ಳಲ್ಲ ಗೊತ್ತಾ? ಕಲ್ಸಕ್ಕೆ ತಣ್ಣಗಿರ್ಬೇಕಲ್ವಾ, ಅದಕ್ಕೆ ಸ್ವಲ್ಪ. ಈಗ ಬೇರೆ ಬಸ್ಕೊಂಡಿದೀವಲ್ಲ, ಈಗ ಇದನ್ನೆಲ್ಲ ಕಲ್ಸ್ಬಿಟ್ಟು ಅದ್ರೊಳಗೆ ಹಾಕೊಳ್ಳಿ. ಕೈಯಲ್ಲಿ ಕಿವುಚಿದ್ರೇ ಅದೊಂದು ರುಚಿ ಅಲ್ವಾ? ಹೌದು. ಬಜ್ಜಿ, ಸಪ್ನೀರು ಇಂಥವೆಲ್ಲ, ಮತ್ತೆ ಸುಟ್ಟು ಬಜ್ಜಿ. ಅದರಲ್ಲೂ ಇದು ಸಪ್ನೀರಂತೂ ಕೈಯಲ್ಲಿ ಕಿವುಚಿದ್ರೇ ಚಂದ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಈ ತರ ಕೈಯಲ್ಲಿ ಎಲ್ಲ ನೀಟಾಗಿ ಕಿವುಚಿದ್ರೆ ಚೆನ್ನಾಗಿರೋದು. ಕೈಯಲ್ಲಿ ಕಟ್ ಮಾಡಿಬಿಟ್ಟು ಚಾಕುನಲ್ಲೆಲ್ಲ ಕಟ್ ಮಾಡಾಕಿದ್ರೆ ಚೆನ್ನಾಗಿರಲ್ಲ. ಚಾಕುಲಿ ಕಟ್ಟಿಡಿ ಏನಿದ್ರು ಕೈಯಲ್ಲಿ ಜಿಕ್ಟ್ ಹಾಕೋದು ಒಂಥರ ಜಿವ್ಟ್ ಹಾಕೋದು, ಕಿವುಚ್ಬೇಕು ಚೆನ್ನಾಗಿ. ಆ ಗಮನ ಬಿಟ್ಕೊಳುತ್ತೆ. ಆ ಪರಿಮಳ ತುಂಬ ಪರಿಮಳ ಅಳ್ಟ್ಕೊಳುತ್ತೆ. ಸಪ್ನೀರು ತುಂಬ ಇವತ್ತೊಂಥರ ಚೆನ್ನಾಗೈತೆ. ಕತ್ಲಾಗ್ಬಿಡ್ತು, ಕರೆಂಟ್ ಬೇರೆ ಹೋಗ್ಬಿಟ್ಟೈತೆ. ಮೊಬೈಲ್ ಟಾರ್ಚ್ ಹಾಕೊಂಡು ಮಾಡ್ತಾ ಇದ್ದೀವಿ. ತಿಳಿಕಟ್ಟಿಗೆ ಕಿವುಚಿರಂತ ಸಪ್ನೀರನ್ನ ಒಯ್ತೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಏನು ಸಖತ್ತಾಗೈತೆ ನೋಡ್ರಿ. ನಮ್ಮ ಹಳ್ಳಿ ಸೊಗಡಿನ ಸಪ್ನೀರು ತಿಂತಾ ಇದ್ರೆ ಮುದ್ದೆ ಜೊತೆ ಗುಳುಮ್ ಗುಳುಮ್ ಅಂತ ಹೋಗ್ತಾ ಇರ್ತದೆ ಮುದ್ದೆ. ಬಿಸಿ ಬಿಸಿ ರಾಗಿ ಮುದ್ದೆ. ಅಂಗಳದಲ್ಲಿ ಅಡುಗೆನಲ್ಲಿ ಸಿದ್ಧ ಆಗಿರುವಂಥ ಮೊಳಕೆ ಹುರುಳಿಕಾಳು ಸಪ್ನೀರು.
ಈಗ ನಮ್ಮ ಶ್ರೀಮತಿ ಅವ್ರಿಗೆ ತಿನ್ನಿಸಿ ನೋಡೋಣ ಹೆಂಗೈತೆ. ಮಾಡಿ ಸಕ್ಕತ್ತಾಗೈತೆ. ಹೌದಾ, ಸೂಪರ್ ಆಗೈತೆ. ಈಗ ಒಂಚೂರು ಕಾಳು ತಿನ್ಬಿಡು. ಸಪ್ನೀರು, ಮುದ್ದೆ, ಕಾಳು ಅಂದರೆ ಈಗ ಸಪ್ನೀರ್ ಜೊತೆ ಮುದ್ದೆ ಊಟ ಮಾಡ್ತೀವಲ್ಲ, ಅವಾಗ ನೆಂಚ್ಕೊಳ್ಳೋದಕ್ಕೆ ಈ ಕಾಳು ಇರುತ್ತೆ. ಮತ್ತೆ ಸಪ್ನೀರು ಬಸ್ತಿರೋ ಕಾಳಿಗೆ ನಾವು ಒಗ್ಗರಣೆ ಹಾಕಲ್ಲ. ಕಾಳಿಗೂ ಒಗ್ಗರಣೆ ಹಾಕಲ್ಲ, ಸಪ್ನೀರ್ಗೂ ಒಗ್ಗರಣೆ ಹಾಕಲ್ಲ. ಒಗ್ಗರಣೆ ಇಲ್ದಿರೋ ಅಂತ ಸಾರು. ಹಳ್ಳಿ ಸೊಗಡಿನ ಸಪ್ನೀರು. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.